ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಈಗಾಗಲೇ ನೀವು ತಮ್ಮನೆಲ್ಲ ನೋಡಿರ್ಬೋದು. ಸೊ ಏನಪ್ಪ ಅಂತಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ತಮ್ಮನೇಲಲ್ಲಿ ಏನು ನೋಡಿದ್ರಲ್ಲ, ಈಗೂ ಕೂಡ ನಾನು ಹಾಕಿರ್ತೀನಿ ನೋಡಿ. ಈ ಒಂದು ಫೋಟೇಜಲ್ಲಿ ಯಾರು ಕಾಣ್ತಿದ್ದಾರಲ್ಲ, ಒಂದು ಹುಡುಗಿ ಮತ್ತು ಹುಡುಗ. ಸೊ ಇವರಿಬ್ಬರ ಪ್ರೀತಿ ಪ್ರೇಮ ಕಹಾನಿ ಅನ್ನೋದು ಎಲ್ಲಿ ಕೊನೆ ಆಯ್ತಪ್ಪ ಅಂತಂದರೆ ಆ ಒಂದು ಹುಡುಗಿಯ ಮರಣದಿಂದ. ಯಾಕಪ್ಪ ಆ ಹುಡುಗಿ ಸತ್ಲು, ಯಾಕೆ ಆ ಹುಡುಗಿ ನೇಣಾಕ್ಕೊಂಡ್ಲು, ಯಾಕೆ ಆ ಹುಡುಗಿ ತನ್ನ ಪ್ರಾಣವನ್ನು ಕಳ್ಕೊಂಡ್ಲು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಈ ವಿಚಾರದಲ್ಲಿ ನನಗೆ ಒಂದು ಸ್ವಲ್ಪ ಹುಡುಗರಿಗೆ ಆಗಲಿ ಒಂದು ಸಣ್ಣ ಅಡ್ವೈಸ್ ಮಾಡೋದೇನಪ್ಪ ಅಂತಂದರೆ, ದಯವಿಟ್ಟು ನೀವು ಪ್ರೀತಿ ಮಾಡುವಾಗ ಯಾರನ್ನ ಪ್ರೀತಿ ಮಾಡ್ತಿದ್ದೀವಿ, ಯಾರನ್ನ ಪ್ರೀತಿ ಮಾಡೋಕ್ಕೆ ಹೋಗ್ತಿದ್ದೀವಿ ಮತ್ತು ಯಾರನ್ನ ವಿವಾಹ ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ, ಅವನು ಸರಿನಾ ತಪ್ಪ, ಅವಳು ಸರಿನಾ ತಪ್ಪ, ಅವಳ ಬ್ಯಾಕ್ಗ್ರೌಂಡ್ ಏನು, ಅವಳು ಹೆಂಗೆ, ಅವಳ ಕ್ಯಾರೆಕ್ಟರ್ ಏನು, ಅದನ್ನು ತಿಳ್ಕೊಂಡು ದಯವಿಟ್ಟು ಪ್ರೀತಿಯಲ್ಲಿ ನೀವು ಮುಂದೆ ನಿಮ್ಮ ಜೀವನವನ್ನು ಸಾಗಿಸೋದು ತುಂಬ ಉತ್ತಮ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಈ ಒಂದು ಆ ಹುಡುಗ ಏನಿದಾನಲ್ಲ, ಸೊ ಆ ಹುಡುಗನ ಹೆಸರು ಬಂದು ಭರತ್ ಅಂತ, ಆ ಹುಡುಗಿಯ ಹೆಸರು ಬಂದು ಅಂಜಲಿ ಅಂತ. ಇವರಿಬ್ಬರ ನಡುವೆ ಪ್ರೀತಿ ಹುಟ್ಕೊಳ್ಳುತ್ತೆ. ಇವ್ರದ್ದು 3 ವರ್ಷದ ಪ್ರೀತಿ. 3 ವರ್ಷದಲ್ಲಿ 1.5 ವರ್ಷ ಮಾತ್ರ ಚೆನ್ನಾಗಿದ್ದ, ಇನ್ನು 1 ವರ್ಷ ಆ ಹುಡುಗಿಗೆ ಬಹಳಷ್ಟು ನರಕ ತೋರಿಸಿದ್ದಾನೆ. ಆ ನರಕ ತೋರಿಸಿರೋದ್ರಿಂದನೇ ಇವತ್ತಿನ ಅವಳೊಂದು ಮರಣ, ಅಂದರೆ ಆ ಹುಡುಗಿ ನೇಣು ಬಿಗಿದ ಸ್ಥಿತಿಯಲ್ಲಿ ಇದ್ದು ಅವಳು ಮರಣವನ್ನು ಹೊಂದಿದ್ದಾಳೆ. ಯಾಕಪ್ಪ ಏನು ಅಂತ ನೋಡೋದಾದರೆ ನೋಡಿ, ಆ ಹುಡುಗ ಏನಿದಾನಲ್ಲ ಭರತ್ ಅನ್ನೋನು, ಅವನಷ್ಟು ನಿಜ ಇಂಥವ್ರಿಂದನೇ ಈ ಒಂದು ಪ್ರೀತಿಗೆ ಮೋಸ ಕಳಂಕ, ಇಂಥವ್ರಿಂದನೇ ಆ ಒಂದು ಇದಕ್ಕೇನೆ ಅವಮಾನ ಅಂತ ನನ್ನ ಸಜೆಷನ್ ಅಷ್ಟೇ, ನನ್ನ ಒಂದು ಹೇಳಿಕೆ ಆಗಿರುತ್ತೆ. ಏನಪ್ಪ ಮಾಡಿದ್ದಾನೆ ಅಂತಂದರೆ ನೋಡಿ, ಇವರಿಬ್ಬರು ತುಂಬ ಚೆನ್ನಾಗಿ ಇರ್ತಾರೆ, ನೋಡೋದಕ್ಕೂ ಚೆನ್ನಾಗಿದ್ದಾರೆ. ಸೊ ಇವರಿಬ್ಬರ ಪ್ರೀತಿ ಪ್ರೇಮ ಹರಡೋದೇ ಸೋಷಿಯಲ್ ಮೀಡಿಯಾ. ಅಂದರೆ ನಿಮಗೆ ಯಾಕೆ ಗೊತ್ತೇ ಇರುತ್ತಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೆಂಗೆ ಪರಿಚಯ ಇರುತ್ತಂದರೆ, ಇನ್ಸ್ಟಾಗ್ರಾಮ್. ಅಫ್ಕೋರ್ಸ್ ಇನ್ಸ್ಟಾಗ್ರಾಮಿಂದ ಪರಿಚಯ ಆಗುತ್ತೆ, ಪರಿಚಯದಿಂದ ಫ್ರೆಂಡ್ಶಿಪ್ ಬರುತ್ತೆ, ಫ್ರೆಂಡ್ಶಿಪ್ಪಿಂದ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ, ಕ್ಲೋಸ್ ಫ್ರೆಂಡ್ಸಿಂದ ಲವರ್ಸ್ ಆಗ್ತಾರೆ, ಲವರ್ಸಿಂದ ವಿವಾಹ ಮಾಡ್ಕೋಬೇಕು ಅಂತ ಅನ್ಕೊತಾರೆ. ವಿವಾಹ ಮಾಡ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ಇವ್ರೇನು ತಪ್ಪು ಮಾಡ್ತಾರೆ ಅಂತಂದರೆ, ಆ 3 ವರ್ಷದಲ್ಲಿ 1.5 ವರ್ಷ ಮಾತ್ರನೇ ಇವರು ತುಂಬ ಅನ್ಯೂನ್ಯವಾಗಿರ್ತಾರೆ. ತುಂಬ ಅಂದರೆ ಕೇರಿಂಗು ಮತ್ತು ಔಟ್ಸೈಡ್ ಹೋಗೋದು ಮತ್ತು ದೇವಸ್ಥಾನಗಳಿಗೆ ಹೋಗೋದು ಎಲ್ಲನೂ ಮಾಡಿರ್ತಾರೆ. ಅದೇ ರೀತಿ ರೂಮ್ಗೆ ಹೋಗಿ ದೈಹಿಕವಾಗಿ ಸಂಪರ್ಕನೂ ಇಟ್ಕೊಂಡಿರ್ತಾರೆ. ಇಲ್ಲೇ ಆ ಹುಡುಗಿಯ ಒಂದು ಅಧ್ಯಾಯ ಶುರುವಾಗಿರೋದು. ಯಾಕಪ್ಪ ಅಂತಂದರೆ ದೈಹಿಕ ಸಂಪರ್ಕ ಇಟ್ಕೊಳ್ಳೋವಾಗಿಂದ ಕ್ಷಣದಿಂದ ಶುರುವಾಯಿತು ಅವ್ರಿಗೆ ಒಂದು ನರಕ ಅನ್ನೋದು. ಯಾಕಂದರೆ 1 ವರ್ಷದ ಪ್ರೀತಿಯಲ್ಲಿ ಅವ್ರು ಒಂದಾಗಿರ್ತಾರೆ, ಮತ್ತು ದೈಹಿಕ ಸಂಪರ್ಕ ಇಟ್ಕೊಂಡಿರ್ತಾರೆ, ರೂಮ್ಗೆ ಹೋಗಿರ್ತಾರೆ, ಲಾಡ್ಜ್ಗೆ ಹೋಗಿರ್ತಾರೆ, ಎಲ್ಲ ರೀತಿಯ ಅವನು ಬಳಸ್ಕೊಂಡಿರ್ತಾನೆ ಭರತ್ ಅನ್ನೋನು. ಸೊ ಭರತ್ ಅನ್ನೋನು ಬಳಸ್ಕೊಂಡಿದ್ದ ನಂತರ ಅವಳಿಗೆ ಸ್ಟಾರ್ಟ್ ಮಾಡ್ತಾನೆ, ಹಣದ ಒಂದು ಬೇಡಿಕೆ ಇಡ್ತಾನೆ. ಹಣದ ಒಂದು ಬೇಡಿಕೆ ಇಟ್ಟು ಮತ್ತು ಅವರು ಅಂಜಲಿ ಅನ್ನೋರು ಅಪ್ಪ ಅಮ್ಮ ಏನು ಶ್ರೀಮಂತರೂ ಅಲ್ಲ, ಅವರ ತಾಯಿ ಬಂದು ಹೊಲದಲ್ಲಿ ಕೆಲಸ ಮಾಡೋಂಥ ಕೂಲಿ ಕೆಲಸ ಮಾಡೋವಂಥದ್ದು, ತಂದೆ ಬಂದು ಒಂದು ಸಣ್ಣದೊಂದು ಆಟೋ ಒಂದು ಇಟ್ಕೊಂಡು ಅವರು ಜೀವನ ನಡೆಸ್ತಾ ಇರ್ತಾರೆ. ಆವಾಗ ಅವ್ರ ತಂದೆ ಕೂಡ ಅಬ್ಜೆಕ್ಷನ್ ಮಾಡಲ್ಲ, ಜೋಬಲ್ಲಿ ಕಾಸಿರುತ್ತೆ ತಗೊಂಡೋಗಮ್ಮ ಅಂತ. ಅವಳು ಓದೋ ವಿಚಾರದಲ್ಲಿ ಯಾವುದು ಕಡಿಮೆ ಮಾಡಿರೋದಿಲ್ಲ. ಸೊ ಅದೇ ರೀತಿ ಅವಳು ಹೋಗಿ ತನ್ನ ಒಂದು ತಂದೆಯ ಜೋಬಲ್ಲಿ ಎತ್ಕೊಳ್ಳುವಾಗ ಅವಳಿಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಕೂಡ ಸ್ವಲ್ಪ ಜಾಸ್ತಿನೇ ಎತ್ಕೊಳ್ಳೋವಂಥದ್ದು, ಈ ಥರ ಫೀಸ್ ಕಟ್ಟೋದು ಜಾಸ್ತಿ ಇದೆ ಅಂತ ಎತ್ಕೊಂಡೋಗಿ ಆ ಒಂದು ಭರತ್ ಅನ್ನೋವನಿಗೆ ಕೊಡೋವಂಥದ್ದು. ಸೊ ಕೊಟ್ಟಿದ ನಂತರ ಭರತ್ ಅವರ ತಂದೆ ತಾಯಿಗೆ ಏನು ಮಾಡ್ತಾರಂತಂದರೆ, ಇದೇ ಒಂದು ಅಡ್ವಾಂಟೇಜ್ ತಗೊಂಡು ಅವರ ತಂದೆ ತಾಯಿನೇ ಒಂದು ಪ್ರೇರಣೆ ಆಗಿರ್ಬೋದು. ತಂದೆ ತಾಯಿ ಅನ್ನೋ ಹೆಸರಿಗೆ ಕಳಂಕ ಇವರು ಭರತ್ ಅನ್ನೋ ಪೇರೆಂಟ್ಸು ಎಲ್ಲರೂ ಹಿಂಗಿರ್ತಾರಂತಲ್ಲ. ಸೊ ಆಲ್ಮೋಸ್ಟ್ ಈ ಥರ ಮಾಡ್ಕೊಂಬಂದರೆ ಎಂಥ ಪೇರೆಂಟ್ಸ್ಗೆ ಆಗಲಿ ಇದನ್ನು ಕೇಳಿದ್ರೆ ಅಸಹ್ಯ ಅನಿಸುತ್ತೆ. ಯಾಕಂದರೆ ತಂದೆ ತಾಯಿ ಆಗಿರೋರು ಮಗನಿಗೆ ಬುದ್ಧಿ ಹೇಳಬೇಕೇ ಹೊರತು ಈ ರೀತಿ ಮಾಡು, ಅವ್ರಿಗೆ ಮೋಸ ಮಾಡು ಅಂತ ಹೇಳಬಾರ್ದು. ಬಟ್ ಹೇಳಿದ್ದಾರೆ, ಹಿಂಗೂ ಇರ್ತಾರೆ ಸೊಸೈಟಿಯಲ್ಲಿ, ಒಂದೇ ಥರ ಎಲ್ಲರೂ ಇರೋಕ್ಕಾಗಲ್ವಲ್ಲ. ಸೊ ಇದು ಕೂಡ ಒಂದು ಉದಾಹರಣೆನೇ ಅಂತ ಅನ್ಕೊಬೋದು. ಸೊ ಈಗ ಆಗಿರೋದ್ರಿಂದ ಸೊ ಮತ್ತೆ ಅವನು ಏನು ಮಾಡ್ತಾನೆ ಅಂತಂದರೆ, 1 ವರ್ಷ 2 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡ್ತಾನೆ, ದುಡ್ಡು ತೊಗೋಬಾ, ಒಡವೆ ತೊಗೋಬಾ. ಮತ್ತು ಅವಳು ಹೇಳ್ತಾಳೆ, ಇಷ್ಟೆಲ್ಲ ಆಯ್ತಲ್ಲ, ಸೊ 3 ವರ್ಷ ಆಗಿದೆ, ನಾವು ಮದುವೆ ಯಾವಾಗ ಮಾಡ್ಕೊಳೋಣ ಅನ್ನೋ ಒಂದು
ಪ್ರಸ್ತಾಪ ಮಾಡಿದ ದಿನದಿಂದನೇ ಅವನು ಅವಾಯ್ಡ್ ಮಾಡೋದು ಸ್ಟಾರ್ಟ್ ಮಾಡ್ತಾನೆ. ನಾನು ಇನ್ನು ಮದುವೆ ಮಾಡ್ಕೊಳಕ್ಕಾಗಲ್ಲ, ನೀನು ದುಡ್ಡು ತೊಗೊಂಬ, ನನಗೆ ದುಡ್ಡು ಬೇಕು, ನಾನು ಎಂಜಾಯ್ ಮಾಡಬೇಕು ಅಂತ ಆ ಹುಡುಗಿಗೆ ಹೇಳಷ್ಟು ಹೇಳಿ ಸಾಕಾಗಿರುತ್ತೆ. ಆ ಹುಡುಗಿ ಕೂಡ ಅವ್ರು ತನ್ನ ಮನೇಲಿ ಹೇಳಿರೋದ್ರಿಲ್ಲ. ಸೊ ಹೇಳಿದರೆ ಏನೋ ಒಂದು ಆಗ್ತಿತ್ತೇನೋ. ಸೊ ಅಂಜಲಿ ಅನ್ನೋ ಹುಡುಗಿ ಹೇಳಿದ್ರು ಏನೋ ಒಂದು ಆಗಿತ್ತೇನೋ, ಅದು ಇನ್ನೊಂದು ಒಂದು ದಾರಿ ಆಗ್ಬೋದಾಗಿತ್ತು. ಬಟ್ ಅವಳು ಹೇಳಿಲ್ಲ ಮನೇಲಿ. ಸೊ ಅವನೇನು ಮಾಡ್ತಾನೆ, ಅವಾಯ್ಡ್ ಮಾಡೋದು ಸ್ಟಾರ್ಟ್ ಮಾಡ್ತಾನೆ. ಮದುವೆ ಅನ್ನೋ ಕಾನ್ಸೆಪ್ಟ್ ಅವನ ಹತ್ರ ತಂದಿದ್ದ ತಕ್ಷಣ ಮದುವೆ ಮಾಡ್ಕೊಂಡು 3 ವರ್ಷ ಆಯ್ತಲ್ಲ, ನಂದು ಡಿಗ್ರಿ ಮುಗೀತು ಅಂತ. ಸೊ ಅವಾಗ ಏನು ಮಾಡ್ತಾನೆ, ನೆಗ್ಲೆಕ್ಟ್ ಮಾಡ್ತಾನೆ. ಸೊ ಹುಡುಗಿ ಹೇಳೋದಷ್ಟೇ ಹೇಳಿ ಅವನ ಹಣ ಎಲ್ಲ ಖಾಲಿ ಆಯಿತು, ಹಣ ತಂದುಕೊಟ್ರೆ ಮಾತ್ರ ನನ್ನ ಜೊತೆ ಮಾತಾಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟನ್ನ ತಂದಾಗ ಅವಳೇನು ಮಾಡ್ತಾಳೆ, ಒಂದು ಲಾಸ್ಟ್ ಶನಿವಾರ ಹೋಗಿ ಅವ್ರ ಮನೇಲಿ ಯಾರೂ ಇಲ್ದಿದ್ದಾಗ ಅವರಮ್ಮ ಕೂಲಿ ಕೆಲ್ಸಕ್ಕೆ ಹೋಗಿರ್ತಾರೆ, ಮತ್ತು ಮನೇಲಿ ಯಾರೂ ಇರೋಲ್ಲ, ಅವರಪ್ಪ ಕೆಲ್ಸಕ್ಕೆ ಹೋಗಿರ್ತಾನೆ. ಅವ್ರ ಅಕ್ಕನೋ ತಂಗಿನ ಯಾರೋ ಇರ್ಬೋದು, ಅವರು ಎಷ್ಟೋ ಹೋಗಿರ್ಬೋದು. ಸೊ ಇವಳೇನು ಮಾಡ್ತಾಳೆ, ಯಾರೂ ಯಾರೂ ಇಲ್ಲ ಅಂತ ಹೇಳಿ ಮನೆಗೆ ಹೋಗಿ ಸೂಸೈಡ್ ಮಾಡ್ಕೊಂಡಿರೋವಂಥದ್ದು, ಅಂದರೆ ನೇಣು ಹಾಕ್ಕೊಂಡಿರೋವಂಥದ್ದು. ಸೊ ಹಾಗೆ ಬಂದು ಅವ್ರ ಪೇರೆಂಟ್ಸು ಅವರು ತಮ್ಮ ಎಲ್ಲ ಆಗಿ ಮತ್ತೆ ಪ್ರೊಡ್ಯೂಸರ್ ಆಗಿರುತ್ತಲ್ಲ. ಸೊ ಕೊನೆಗೆ ಇಂಥವರಿಂದ ನಾನು ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಗಿರೋಂಥ ಒಂದು ಲವ್ಗೆ ಇದೊಂದು ಸಣ್ಣ ಉದಾಹರಣೆ. ಇನ್ಸ್ಟಾಗ್ರಾಮಿಂದ ಪರಿಚಯ ಆಗಿ ಅವನು ಅವನು ಏನು, ಅವನ ಜಾತಕ, ಅವನು ಎಲ್ಲಿಂದ, ಅವನ ಕ್ಯಾರೆಕ್ಟರ್ ಏನು, ಅವನ ಗುಣ ಏನು, ಅವ್ರ ಅಪ್ಪ ಅವರಮ್ಮ ಯಾರು ಅನ್ನೋ ಯಾವುದೇ ರೀತಿಯ ಹುಡುಗಿಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಇಲ್ದಿರೋ ಪ್ರೀತಿ ಮಾಡಿ ಕೊನೆಗೆ ಅವಳ ತನ್ನ ದೈಹಿಕವಾಗಿ ಬಳಸ್ಕೊಂಡು ಫಿಸಿಕಲ್ ನೀಡ್ಸ್ ಎಲ್ಲ ಅವಳು ಪೂರ್ತಿ ಮಾಡಿಕೊಂಡು ಅವನು ಫುಲ್ಫಿಲ್ ಮಾಡಿಕೊಂಡು ಮತ್ತೆ ಈ ಒಂದು ಟ್ರ್ಯಾಪ್ನ ಎಳೆದೆವು ಹುಡುಗಿನ ಮೋಸ ಮಾಡಿರೋವಂಥದ್ದು. ಸ್ಟಾರ್ಟಿಂಗ್ ದಿನಗಳಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಹೇಳಿದ್ದು, ತುಂಬ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ ನೋಡಿ, ಮದುವೆ ಮುಂಚೆ ಫಿಸಿಕಲ್ ನೀಡ್ಸ್ಗಾಗಲಿ ಫಿಸಿಕಲಿ ಮೂವ್ ಆಗಬೇಡಿ ಅನ್ನೋದಕ್ಕೆ ಇದೇ ಕಾರಣ. ನಾನು ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲೆಲ್ಲ ಇದನ್ನು ಹೇಳ್ತಾ ಬರ್ತಾಯಿದ್ದೀನಿ. ಪದೇ ನೀವು ಅದನ್ನೇ ಮಾಡ್ತಾಯಿದ್ದೀರಾ. ಯಾಕಂದರೆ ಅಂಜಲಿ ಅನ್ನೋ ಒಂದು ಲೆಟ್ರ್ ಕೂಡ ಬರೆದು ಇಟ್ಟು ಸತ್ತೋಗಿರೋಂಥದ್ದು. ಯಾಕಂದರೆ ಅವಳ ಡೆತ್ ನೋಟಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿದಲ್ಲ, ಪ್ರತಿದಿನ ನನ್ನ ಕಾಡಿಸ್ತಾ ಇದ್ದ, ಸೆಕ್ಷುವಲಾಗಿ ಬಳಸ್ಕೊತಾ ಇದ್ದ, ಅವ್ನು ಕರೆದಿಲ್ಲ, ಸೆಕ್ಷುವಲ್ ಅಂದಮೇಲೆ ದೈಹಿಕ ಸಂಪರ್ಕಕ್ಕೆ ಅವ್ನು ಕರೆದಾಗ ನಾನು ಹೋಗಿಲ್ಲ ಅಂತಂದರೆ ಬ್ಲ್ಯಾಕ್ ಮೇಲ್ ಮಾಡೋವಂಥದ್ದು, ಮತ್ತು ಹಣ ಕೇಳಿಲ್ಲ, ಹಣ ಕೊಡಲ್ಲ ಅಂತ ಏನಾದ್ರು ಅಂದರೆ ಸೊ ಮತ್ತೆ ಅಲ್ಲಿ ಕಿರಿಕಿರಿ ಮಾಡೋವಂಥದ್ದು. ಸೊ ಇದೆಲ್ಲ ನಡೀತಾ ಇರುತ್ತೆ. ಅವಳು ಡೆತ್ ನೋಟಲ್ಲಿ ಕೂಡ ಪಿನ್ ಟು ಪಿನ್ A to Z ಅವಳು ಮೆನ್ಷನ್ ಮಾಡಿನೇ ಅವನು ಮಾಡಿರೋಂಥ ವೀಡಿಯೋಸ್ ಆಗಲಿ ಬಳಸ್ಕೊಂಡಿರೋ ರೀತಿ ತುಚ್ಛವಾಗಿತ್ತು. ಅದನ್ನು ಹೇಳೋದಕ್ಕೂ ಅಸಹ್ಯ ಆಗುತ್ತೆ. ಸೊ ಇದಕ್ಕೆ ಹೇಳೋದು, ಯಾರು ಮದುವೆಗೆ ಮುಂಚೆ ಫಿಸಿಕಲ್ ಮೂವ್ ಆಗಬೇಡಿ, ಹೋಗಬೇಕೆಂದ್ರೆ ಮದುವೆ ಹಾಕ್ಕೊಂಡು ಹೋಗಲಿ. ಥ್ಯಾಂಕ್ ಯು ಸೋ ಮಚ್.